ಧರ್ಮಸ್ಥಳದಲ್ಲಿ ನೂರಾರು ಶವ ಹೊತ್ತಿಟ್ಟಂತಹ ಪ್ರಕರಣ ದಿನ ಕಳೆದಂತೆ ಒಂದಲ್ಲ ಒಂದು ಟ್ವಿಸ್ಟ್ ಪಡೆದುಕೊಂಡು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸದ್ಯ ಈಗ ಮತ್ತೊಂದು ಅಂಶ ಬೆಳಕಿಗೆ ಬಂದಿರುವಂಥದ್ದು, ಈ ಬುರುಡೆಯನ್ನು ತಂದಿಟ್ಟು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಏನು ಟೀಮ್ ಇತ್ತು, ಆ ಟೀಮ್ನವ್ರಿಗೆ ಕೆಲವು ಅಂಶಗಳನ್ನ ಅದರಲ್ಲಿರುವಂಥ ಸದಸ್ಯರೇ ಮುಚ್ಚಿಟ್ಟಿದ್ರು ಅನ್ನುವಂಥ ಮಹತ್ವಕಾರಿ ಸಂಗತಿ ಈಗ ಹೊರಬಿದ್ದಿದೆ. ಅಂದರೆ ಈ ಒಂದು ಬುರುಡೆಯನ್ನು ತೆಗೆದುಕೊಂಡು ದೆಹಲಿಗೆ ಹೋಗಿರ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಜಯಂತ್, ಗಿರೀಶ್ ಮಟ್ಟಣ್ಣವರ್ ಹಾಗೆ ಸುಜಾತಾ ಭಟ್ ಇವರೆಲ್ಲರೂ ಕೂಡ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರಿದ್ದಂಥ ಕೋಣೆಯ ಒಳಗಡೆ ಈ ಒಂದು ಬುರುಡೆಯನ್ನು ಒಂದು ಬಾಕ್ಸ್ನಲ್ಲಿ ಜಯಂತ್ ಅವರು ಇಟ್ಟಿರ್ತಾರೆ. ಆ ವಿಷಯ ಸುಜಾತಾ ಭಟ್ ಅವರಿಗೆ ಗೊತ್ತಿರೋದಿಲ್ಲ ಅನ್ನುವಂಥ ಸಂಗತಿ ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಆ ಬಗ್ಗೆ ಅವ್ರನ್ನೇ ಮಾತನಾಡ್ಸೋಣ, ಅವ್ರೇನು ಹೇಳ್ತಾರೆ ಅನ್ನೋಂಥದ್ದು ಕೇಳೋಣ. ಅಮ್ಮ ನಮಸ್ತೆ. ನೀವು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಗೆ ಏನಂತ ಹೇಳಿ ಕರೆದುಕೊಂಡು ಹೋಗಿರ್ತಾರೆ, ಆಮೇಲೆ ಆ ಬಾಕ್ಸ್ನಲ್ಲಿ ಅಲ್ಲಿ ನಿಮ್ಮ ಕೋಣೆಯಲ್ಲಿ ಅಂದರೆ ನೀವು ಮಲಗುವಂತಹ ಬೆಡ್ನ ಕೆಳಗಡೆನೇ ಇಟ್ಟಿದ್ರು ಅನ್ನುವಂಥ ಸಂಗತಿ ಈಗ ಗೊತ್ತಾಗಿರುವಂಥದ್ದು. ಅಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಏನಾದರೂ ಗಮನಕ್ಕೆ ಬಂದಿತ್ತಾ? ನೀವು ಅವ್ರನ್ನೇನಾದರೂ ಕೇಳಿದ್ರಾ ಅಂತ? ನನಗೆ ಯಾವುದು ಗಮನ ಇಲ್ಲ. ಬುರುಡೆ ಇದೆ ಅನ್ನೋದೇ ನನ್ನ ಗಮನದಲ್ಲಿಲ್ಲ. ಅಂಥದ್ರಲ್ಲಿ ನಾನು ಏನಂತ ಅವರನ್ನು ನಾನು ಪ್ರಶ್ನೆ ಮಾಡಬೇಕು? ನಾನು ಬುರುಡೆ ವಿಚಾರನೇ ನನಗೆ ಗೊತ್ತಿಲ್ಲ. ಬುರುಡೆ ತಗೊಂಡು ಹೋಗಿದ್ದಾರೆ ಡೆಲ್ಲಿಗೆ, ಬುರುಡೆ ಇದೆ ನಮ್ಮ ಇದು ಜೊತೆಗಿದೆ ಅನ್ನುವಂಥ ವಿಚಾರನೇ ನನಗೆ ಗೊತ್ತಿಲ್ಲ. ರಾತ್ರಿ ಎಲ್ಲ ಆ ರೂಮಲ್ಲಿ ನಾನು ಕಳೆದಿದ್ದೀನಿ. ಬುರುಡೆ ಇದೆ ಅನ್ನೋ ವಿಚಾರ ಗೊತ್ತಿಲ್ಲದೆ ನಾನು ರಾತ್ರಿ ಎಲ್ಲ ನಾನು ಆ ರೂಮಲ್ಲಿ ಕಳೆದಿದ್ದೀನಿ ಅಂದವಾಗ ನನಗೆ ಏನೂ ವಿಚಾರ ಗೊತ್ತಿಲ್ಲ. ಏನೇ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಚಾರನೂ ನನಗೆ ಗೊತ್ತಿಲ್ಲ. ಸುಮ್ಮನೆ ಅನಾವಶ್ಯಕ ನನ್ನನ್ನು ಇದರಲ್ಲಿ ಸಿಕ್ಸಾಕಿ ಅನಾವಶ್ಯಕ ನನ್ನನ್ನು ಈ ರೀತಿ ಒಂದು ಇದನ್ನು ಇದು ಮಾಡ್ತಾ ತೇಜೋವಧೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಬೇಜಾರಾಗುತ್ತೆ. ನಾನು ದೆಹಲಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏನು ಹೇಳಿ ಕರ್ಕೊಂಡು ಹೋಗಿದ್ರು ಅವರು ಅಂತ? ನನಗೆ ಏನು ಹೇಳಿಲ್ಲ, ಏನು ಹೇಳದೆ ಕರ್ಕೊಂಡು ಹೋಗಿರೋದು. ಸುಮ್ಮನೆ ಬನ್ನಿ 2 ಬಟ್ಟೆ ತೊಗೊಂಡು ಬನ್ನಿ ಅಂತ ಹೇಳಿದ್ದು, ಅಷ್ಟು ಬಿಟ್ಟರೆ ಬೇರೆ ಏನೂ ನನಗೆ ಗೊತ್ತಿಲ್ಲ. ನಂಗೆ ಗೊತ್ತಿದ್ದಿದ್ರೆ ನಾನು ಕೇಳ್ತಿದ್ದೆ ಏನು ಎತ್ತ ಅಂತನಾದ್ರು. ನನಗೇನು ವಿಚಾರನೇ ಗೊತ್ತಿಲ್ಲದೆ ನಾನು ಏನಂತ ನಾನು ಇದು ಮಾಡಲಿ ಅಲ್ವಾ? ಮತ್ತೆ ಇದಕ್ಕೆ ಒಂದು ಅಂದರೆ ಈಗ ಒಂದು ಪ್ರಾಥಮಿಕ ತನಿಖಾ ವರದಿಯನ್ನು ಈಗಾಗಲೇ SIT ತಂಡ ಸಲ್ಲಿಕೆ ಮಾಡಿರುವಂಥದ್ದು, ಕೋರ್ಟಿಗೆ ಸಲ್ಲಿಕೆ ಮಾಡಿದೆ. ಅದರಲ್ಲೂ ಕೂಡ ಅವರು ಷಡ್ಯಂತ್ರ ಆಗಿದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಅದು ಪ್ರಾಥಮಿಕ ತನಿಖಾ ವರದಿ ಅಷ್ಟೇ. ಆ ಒಂದು ಅಂಶಗಳು ಬೆಳಕಿಗೆ ಬಂದಾದ ನಂತರದಲ್ಲಿ ಈಗ ಅಂದರೆ ಈ ಒಂದು ಟೀಮ್ನಲ್ಲಿ ಯಾರು ಇದ್ದರು ಅದರಲ್ಲಿ ಇರೋರಿಗೆ ಕೆಲವು ಮಾಹಿತಿಗಳನ್ನ ಮುಚ್ಚಿಡ್ತಾರೆ ಅನ್ನೋಂಥ ಸಂಗತಿ ಈಗ ಹೊರಗೆ ಬರ್ತಾ ಇರುವಂಥದ್ದು. ಆ ಬಾಕ್ಸ್ ಇಟ್ಟಿದ್ದು, ಆ ಬಾಕ್ಸ್ ಏನಾದರೂ ನಿಮ್ಮ ಕಣ್ಣಿಗೆ ಬಿದ್ದಿತ್ತಾ, ನೀವು ನೋಡಿದ್ರಾ ಅನ್ನುವಂಥದ್ದು? ನನ್ನ ಕಣ್ಣಿಗೆ ಬಿದ್ದಿದೆ ಬಾಕ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಕಣ್ಣಿಗೆ ನಾನು ಕೇಳಿದೆ ಬಾಕ್ಸಲ್ಲಿ ಏನಿದೆ ಅಂತ. ಆಮೇಲೆ ನಾನು ಕೇಳಿದ ಇದರಲ್ಲಿ ನೆಕ್ಸ್ಟ್ ಅದನ್ನು ಅವರ ರೂಮಿಗೆ ತಗೊಂಡೋಗಿ ಶಿಫ್ಟ್ ಮಾಡಿ ಇಟ್ಟುಬಿಟ್ರು ಅಷ್ಟೇ. ಮತ್ತೊಂದು ವಿಚಾರಮ್ಮ, ಇದರಲ್ಲಿ ಜಯಂತ್ ಟಿ ಅವರು ಅದನ್ನೇನು ಬಾಕ್ಸನ್ನು ತೆಗೆದುಕೊಂಡು ಹೋಗಿದ್ರು, ಈ ಒಂದು ಹಂತದಲ್ಲಿ ಗಿರೀಶ್ ಮಟ್ಟನ್ ಅವರು ಹೇಳಿರ್ತಾರೆ ಅದು ಹೆಣ್ಣು ಮಗಳ ಒಂದು ತಲೆ ಬುರುಡೆ, ಅದು ಸ್ಕಲ್, ಅದು FSL ರಿಪೋರ್ಟ್ನಲ್ಲಿ ಅದನ್ನು ಟೆಸ್ಟ್ ಮಾಡಿಸಿದ್ದೀನಿ, ಸಾಯಿಲ್ ಟೆಸ್ಟ್ ಮಾಡಿಸಿದ್ದೀನಿ, ಆಮೇಲೆ ಅದನ್ನು ಕೂಡ ಪರೀಕ್ಷೆ ಮಾಡಿಸಿದ್ದೀನಿ, ಅದು ಹೆಣ್ಣು ಮಗಳ ಒಂದು ತಲೆ ಬುರುಡೆ ಅನ್ನುವಂಥದ್ದು ಹೇಳಿರ್ತಾರೆ. ಒಂದು ಕನಸು ಬಿದ್ದಿರುತ್ತಂತೆ ಜಯಂತ್ ಟಿ ಅವರಿಗೆ. ಅದರಿಂದ ಅವರು ಭಯಪಟ್ಟು ಮತ್ತೆ ದೆಹಲಿಯಿಂದ ಬರಬೇಕಾದ್ರೆ ಅದನ್ನು ಅಲ್ಲೇ ಬಿಟ್ಟು ಅವರು ವಿಮಾನದ ಮುಖಾಂತರ ನೀವು ಬಂದ್ರಿ ಅನ್ನೋಂಥ ವಿಷಯ ಕೂಡ ಈಗ ಬರ್ತಾ ಇರುವಂಥದ್ದು. ನಿಮ್ಗೆ ಆ ಬಗ್ಗೆ? ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಅವರಿಗೆ ಕನಸು ಬಿದ್ದಿದೆ ಅಥವಾ ಅವರಿಗೆ ಭಯ ಆಗಿದೆ ಅದೆಲ್ಲ ನನಗೆ ಆ ಭಯ ನನಗೇನೂ ಗೊತ್ತಿಲ್ಲ. ಸುಮ್ಮನೆ ಗೊತ್ತಿಲ್ಲದೆ ವಿಚಾರ ಗೊತ್ತಿದೆ ಅಂತ ಹೇಳೋದ್ರಲ್ಲಿ ನಾನು ಅದರಲ್ಲಿ ಅರ್ಥ ಇಲ್ಲದೆ ಇರುವ ಮಾತುಗಳಾಗ್ತವೆ. ನನಗೆ ಗೊತ್ತಿರೋದಿಷ್ಟೇ. ನನ್ನನ್ನು ಕರ್ಕೊಂಡು ಹೋಗಿದ್ರು, ನನಗೆ ಬುರುಡೆ ಇದೆ ಅನ್ನೋದು ಗೊತ್ತಿಲ್ಲ. ಅದು ನನಗಿಂತ ಮುಂಚೆ ಜಯಂತ್ ಟಿ ಅವರು ಹೋಗಿದ್ದು, ಅಲ್ಲಿ ಜಯಂತ್ ಟಿ ಅವರನ್ನು ಆವಾಗ ನೋಡಿದ್ದು ಏನು ಇಷ್ಟು ಬೇಗ ಬಂದಿದ್ದೀರಿ ಅಂತ ಅಷ್ಟೇ ಗೊತ್ತು ನನಗೆ. ವಿಚಾರ ಗೊತ್ತು ಬಿಟ್ಟರೆ ಈ ಬುರುಡೆ ಸತ್ಯ ಬುರುಡೆ ಇದೆ ಏನು ಸುಪ್ರೀಂ ಕೋರ್ಟ್ಗೆ ತೊಗೊಂಡೋಗಿದ್ದಾರೆ, ಅದನ್ನು ಏನು ಮಾಡಿದ್ದಾರೆ ಅದೆಲ್ಲ ನನಗೆ ಏನೂ ಗೊತ್ತಿಲ್ಲದೆ ಇರೋ ವಿಚಾರ. ಇಷ್ಟು ಸತ್ಯ. ನಾನು SITಯಲ್ಲೂ ಹೇಳಿದ್ದು ಇದನ್ನೇ ಹೇಳಿದ್ದೀನಿ, ಈಗ ನಿಮ್ಮ ಮುಂದೆ ಹೇಳೋದು ಇದನ್ನೇ, ಅಷ್ಟೇ, ಮುಗಿಯಿತು. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಒಂದು ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಬೆಳ್ತಂಗಡಿ ಗ್ರಾಮದಲ್ಲಿ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಏನೋ ಒಂದು ಮಾತನ್ನು ನೋಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇರುತ್ತೆ. ವಿಚಾರಣೆಗೆ ಅವರು ಗೈರು ಹಾಜರಾಗ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ನಾನು ಹೇಳೋದು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. ಕಾನೂನು ಎಲ್ಲಿಂದ ಎಲ್ಲಿ ತನಕ ಯಾವ ರೀತಿ ಹೋಗ್ತದೆ. ಎಷ್ಟೊಂದು ಜನ ಎಷ್ಟೋ ಇದರಲ್ಲಿ ದ್ವೇಷ ಭಾಷಣ ಮಾಡೋದೇ ಇಲ್ವಾ? ಅವರೊಬ್ಬರೇನ ಸಿಕ್ಕ ಹಾಕ್ಕೊಳ್ಳೋದು? ಅವರೊಬ್ಬರೇನ ದ್ವೇಷ ಭಾಷಣ ಮಾಡುವವರು? ಯಾರು ಮಾಡಿಯೇ ಇಲ್ವಾ? ಹಾಗಾದ್ರೆ ಅವರನ್ನು ಅರೆಸ್ಟ್ ಮಾಡಲಿ. ಬೇರೆಯವರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಲ್ಲ, ಅವರನ್ನು ಅರೆಸ್ಟ್ ಮಾಡಲಿ. ಇವರೊಬ್ಬರನ್ನೇ ಯಾಕೆ ಇಲ್ಲ ಇದರಲ್ಲೆಲ್ಲದಕ್ಕೂ ಇವರನ್ನೊಬ್ಬರನ್ನೇ ತಂದು ಮೂಲೆ ಎಲ್ಲದಕ್ಕೂ ಮಧ್ಯೆ ತಂದು ನಿಲ್ಲಿಸ್ತಾ ಇದ್ದಾರೆ? ಇದು ನನ್ನ ಪ್ರಶ್ನೆ ಅಷ್ಟೇ. ನಾನು ಇದರ ಮೇಲೆ ನಾನು ಏನು ಹೇಳಲ್ಲ. ವಾರೆಂಟನ್ನು ಕೊಟ್ಟರು ಅವರು ಕೋರ್ಟ್ಗೆ ಹಾಜರಾಗೋದಿಲ್ಲ, ಗೈರಾಗ್ತಾರೆ ಅಂತಂದ್ರೆ ಯಾವ ರೀತಿಯಾಗಿ ಅವರೇ ಉತ್ತರ ಕೊಡ್ತಾರೆ? ನನಗೆ ಅದು ಗೊತ್ತಿಲ್ಲ. ನನಗೆ ಅವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ.
ಹಾಗಾಗಿ ನಾನು ಇದೊಂದು ಹೇಳ್ಬೋದು, ಅವರು ಲಾಯರ್ ಮೂಲಕ ಏನು ಮಾಡಬೇಕು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ನನಗೆ ಇವಾಗ ನನಗೆ ಅವರದ್ದು ನನಗೆ ಯಾವ ರೀತಿಯ ಟಚ್ಚೇ ಇಲ್ಲ. ಹಾಗಾಗಿ ನನ್ನ ಒಬ್ಬಳ ಹೋರಾಟ ನಾನು ಒಬ್ಬಳೇ ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಈ ಪೂರ್ತಿ ಪ್ರವಾಸನ ನೋಡಿದಾಗ ಈ ಎಲ್ಲ ಒಂದು ಬೆಳವಣಿಗೆಗಳನ್ನ ನೋಡಿದಾಗ ಏನು ಹೇಳ್ತೀರಿ ನೀವು? ನಿಮ್ಮನ್ನು ಉಪಯೋಗಿಸ್ಕೊಂಡು ಅಥವಾ ನಿಮ್ಮ ಕೆಲವು ಸ್ಟೇಟ್ಮೆಂಟ್ಸ್ಗಳನ್ನ ಇಟ್ಕೊಂಡು ಅವ್ರು ಏನೋ ಒಂದು ಸಾಧನೆ ಮಾಡೋದಕ್ಕೆ ಹೊರಟ್ರಾ ಅನ್ನುವಂಥದ್ದು, ಆ ಬಗ್ಗೆ ಏನು ಹೇಳ್ತೀರಿ? ನನಗೆ ಏನೂ ಗೊತ್ತಿಲ್ಲ. ನಾನಿನ್ನೂ ಯಾವುದನ್ನು ನಾನು ನೋಡೂ ಇಲ್ಲ, ನಾನು ಯಾವುದನ್ನು ಓದೂ ಇಲ್ಲ. ನಾನು ಈ ಮಾಧ್ಯಮಗಳಲ್ಲಿ ಬರುವಂಥದ್ದು ವಿಚಾರವನ್ನು ನಾನು ಇದು ಮಾಡ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ನನಗೆ ಇಲ್ಲಿ ಏನು ನಡೀತಾ ಇದೆ ಏನು ಅನ್ನೋದು ನನಗೆ ಒಂದು ಚೂರು ಗೊತ್ತಿಲ್ಲ. ಇದು ಸತ್ಯ ಅಷ್ಟೇ. ನಿಜವಾಗ್ಲೂ ಕೂಡ ಆ ಥರ ನಿಮ್ಮನ್ನು ಉಪಯೋಗ ಮಾಡಿಕೊಂಡು ಅಥವಾ ನಿಮ್ಮನ್ನು ಬಳಕೆ ಮಾಡಿಕೊಂಡು ನಿಮ್ಮನ್ನು ಎಳೆದು ತಂದು ಏನೋ ಒಂದು ಷಡ್ಯಂತ್ರ ರೂಪಿಸಿ ಅಲ್ಲಿ ಏನೋ ಒಂದು ಬೇರೆಯವ್ರನ್ನ ಸಿಕ್ಕಾಕ್ಸ್ಬೇಕು ಅನ್ನೋಂಥದ್ದನ್ನು ಮಾಡಿದರೆ ಆ ಬಗ್ಗೆ ನಿಮ್ಮ ಸ್ಟೇಟ್ಮೆಂಟ್ ಏನಿರುತ್ತೆ, ನಿಮ್ಮ ನಿಲುವು ಏನಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ತಂದು ನಿಲ್ಲಿಸಿದ್ದಾರೆ, ಬೇರೆಯವರನ್ನು ತಂದು ನಿಲ್ಲಿಸೋದು, ನನ್ನನ್ನು ಸೆಕ್ಷನ್ಗಳನ್ನು ಹಾಕಿ ಕೇಸು ಹಾಕಿದ್ದಾರೆ, ನನ್ನ ಮೇಲೇನೂ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಮುಂದೆ ನೋಡೋಣ, ಲಾಯರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಲಾಯರ್ ಹತ್ರ ಮೂಲಕ ಹೋರಾಟ ಮಾಡ್ತೀನಿ. ಇಷ್ಟೇ ಸತ್ಯ. ಇದಿಷ್ಟು ಸುಜಾತ ಭಟ್ ಅವರ ಮಾತುಗಳು. ಒಟ್ಟಾರೆಯಾಗಿ ದಿನ ಕಳೆದಂತೆ ಈ ಒಂದು ಧರ್ಮಸ್ಥಳದಲ್ಲಿ ಶವ ಹೊತ್ತಿಟ್ಟಂಥ ಪ್ರಕರಣ ಏನಿದೆ, ಒಂದಾದರಂತೆ ಒಂದು ವಿಷಯದಲ್ಲಿ ಚರ್ಚೆಗೆ ಗ್ರಾಸವಾಗುವಂಥ ಕೆಲಸ ಆಗ್ತಾ ಇರುವಂಥದ್ದು. ಸದ್ಯ ಆ ಟೀಮ್ ಏನಿತ್ತು, ಬುರುಡೆ ಗ್ಯಾಂಗ್ ಏನಿತ್ತು, ಅದರಲ್ಲಿರುವಂಥ ಸದಸ್ಯರಿಗೆ ಕೆಲ ವಿಷಯಗಳನ್ನ ಮುಚ್ಚಿಟ್ಟಿದ್ರು ಅನ್ನುವಂಥ ಅಂಶ ಈಗ ತುಂಬ ಚರ್ಚೆಗೆ ಗ್ರಾಸ ಆಗ್ತದೆ. ಸದ್ಯ ಈ ಪ್ರಕರಣ ಮತ್ತೆ ಇನ್ನಾವ ಬೆಳವಣಿಗೆಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೊತ್ತಿಟ್ಟಂಥ ಪ್ರಕರಣ ದಿನ ಕಳೆದಂತೆ ಒಂದಲ್ಲ ಒಂದು ಟ್ವಿಸ್ಟ್ ಪಡೆದುಕೊಂಡು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸದ್ಯ ಈಗ ಮತ್ತೊಂದು ಅಂಶ ಬೆಳಕಿಗೆ ಬಂದಿರುವಂಥದ್ದು, ಈ ಬುರುಡೆಯನ್ನು ತಂದಿಟ್ಟು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಏನು ಟೀಮ್ ಇತ್ತು, ಆ ಟೀಮ್ನವ್ರಿಗೆ ಕೆಲವು ಅಂಶಗಳನ್ನ ಅದರಲ್ಲಿರುವಂಥ ಸದಸ್ಯರೇ ಮುಚ್ಚಿಟ್ಟಿದ್ರು ಅನ್ನುವಂಥ ಮಹತ್ವಕಾರಿ ಸಂಗತಿ ಈಗ ಹೊರಬಿದ್ದಿದೆ. ಅಂದರೆ ಈ ಒಂದು ಬುರುಡೆಯನ್ನು ತೆಗೆದುಕೊಂಡು ದೆಹಲಿಗೆ ಹೋಗಿರ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಜಯಂತ್, ಗಿರೀಶ್ ಮಟ್ಟಣ್ಣವರ್ ಹಾಗೆ ಸುಜಾತ ಭಟ್ ಇವರೆಲ್ಲರೂ ಕೂಡ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸುಜಾತ ಭಟ್ ಅವರಿದ್ದಂಥ ಕೋಣೆಯ ಒಳಗಡೆ ಈ ಒಂದು ಬುರುಡೆಯನ್ನು ಒಂದು ಬಾಕ್ಸ್ನಲ್ಲಿ ಜಯಂತ್ ಅವರು ಇಟ್ಟಿರ್ತಾರೆ. ಆ ವಿಷಯ ಸುಜಾತ ಭಟ್ ಅವರಿಗೆ ಗೊತ್ತಿರೋದಿಲ್ಲ ಅನ್ನುವಂಥ ಸಂಗತಿ ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಆ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ, ಅವ್ರೇನು ಹೇಳ್ತಾರೆ ಅನ್ನೋಂಥದ್ದು ಕೇಳೋಣ. ಅಮ್ಮ ನಮಸ್ತೆ. ನೀವು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಗೆ ಏನಂತ ಹೇಳಿ ಕರೆದುಕೊಂಡು ಹೋಗಿರ್ತಾರೆ, ಆಮೇಲೆ ಆ ಬಾಕ್ಸ್ನಲ್ಲಿ ಅಲ್ಲಿ ನಿಮ್ಮ ಕೋಣೆಯಲ್ಲಿ ಅಂದರೆ ನೀವು ಮಲಗುವಂತಹ ಬೆಡ್ನ ಕೆಳಗಡೆನೇ ಇಟ್ಟಿದ್ರು ಅನ್ನುವಂಥ ಸಂಗತಿ ಗೊತ್ತಾಗಿರುವಂಥದ್ದು. ಅಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಿಮ್ಗೇನಾದರೂ ಗಮನಕ್ಕೆ ಬಂದಿತ್ತಾ? ನೀವು ಅವ್ರನ್ನೇನಾದರೂ ಕೇಳಿದ್ರಾ ಅಂತ? ನನಗೆ ಯಾವುದು ಗಮನ ಇಲ್ಲ. ಬುರುಡೆ ಇದೆ ಅನ್ನೋದೇ ನನ್ನ ಗಮನದಲ್ಲಿಲ್ಲ. ಅಂಥದ್ರಲ್ಲಿ ನಾನು ಏನಂತ ಅವರನ್ನು ನಾನು ಪ್ರಶ್ನೆ ಮಾಡಬೇಕು? ನಾನು ಬುರುಡೆ ವಿಚಾರನೇ ನನಗೆ ಗೊತ್ತಿಲ್ಲ. ಬುರುಡೆ ತಗೊಂಡು ಹೋಗಿದ್ದಾರೆ ಡೆಲ್ಲಿಗೆ, ಬುರುಡೆ ಇದೆ ನಮ್ಮ ಇದು ಜೊತೆಗಿದೆ ಅನ್ನುವಂಥ ವಿಚಾರನೇ ನನಗೆ ಗೊತ್ತಿಲ್ಲ. ರಾತ್ರಿ ಎಲ್ಲ ಆ ರೂಮಲ್ಲಿ ನಾನು ಕಳೆದಿದ್ದೀನಿ. ಬುರುಡೆ ಇದೆ ಅನ್ನೋ ವಿಚಾರ ಗೊತ್ತಿಲ್ಲದೆ ನಾನು ರಾತ್ರಿ ಎಲ್ಲ ನಾನು ಆ ರೂಮಲ್ಲಿ ಕಳೆದಿದ್ದೀನಿ ಅಂದವಾಗ ನನಗೆ ಏನೂ ವಿಚಾರ ಗೊತ್ತಿಲ್ಲ. ಏನೇ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಚಾರನೂ ನನಗೆ ಗೊತ್ತಿಲ್ಲ. ಸುಮ್ಮನೆ ಅನಾವಶ್ಯಕ ನನ್ನನ್ನು ಇದರಲ್ಲಿ ಸಿಕ್ಸಾಕಿ ಅನಾವಶ್ಯಕ ನನ್ನನ್ನು ಈ ರೀತಿ ಒಂದು ಇದನ್ನು ಇದು ಮಾಡ್ತಾ ತೇಜೋವಧೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಬೇಜಾರಾಗುತ್ತೆ. ನಾನು ದೆಹಲಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏನು ಹೇಳಿ ಕರ್ಕೊಂಡು ಹೋಗಿದ್ರು ಅವರು ಅಂತ? ನನಗೆ ಏನು ಹೇಳಿಲ್ಲ, ಏನು ಹೇಳದೆ ಕರ್ಕೊಂಡು ಹೋಗಿರೋದು. ಸುಮ್ಮನೆ ಬನ್ನಿ 2 ಬಟ್ಟೆ ತೊಗೊಂಡು ಬನ್ನಿ ಅಂತ ಹೇಳಿದ್ದು, ಅಷ್ಟು ಬಿಟ್ಟರೆ ಬೇರೆ ಏನೂ ನನಗೆ ಗೊತ್ತಿಲ್ಲ. ನಂಗೆ ಗೊತ್ತಿದ್ದಿದ್ರೆ ನಾನು ಕೇಳ್ತಿದ್ದೆ ಏನು ಎತ್ತ ಅಂತನಾದ್ರು. ನನಗೇನು ವಿಚಾರನೇ ಗೊತ್ತಿಲ್ಲದೆ ನಾನು ಏನಂತ ನಾನು ಇದು ಮಾಡಲಿ ಅಲ್ವಾ? ಮತ್ತೆ ಇದಕ್ಕೆ ಒಂದು ಅಂದರೆ ಈಗ ಒಂದು ಪ್ರಾಥಮಿಕ ತನಿಖಾ ವರದಿಯನ್ನು ಈಗಾಗಲೇ SIT ತಂಡ ಸಲ್ಲಿಕೆ ಮಾಡಿರುವಂಥದ್ದು, ಕೋರ್ಟಿಗೆ ಸಲ್ಲಿಕೆ ಮಾಡಿದೆ. ಅದರಲ್ಲಿ ಕೂಡ ಅವರು ಷಡ್ಯಂತ್ರ ಆಗಿದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಅದು ಪ್ರಾಥಮಿಕ ತನಿಖಾ ವರದಿ ಅಷ್ಟೇ. ಆ ಒಂದು ಅಂಶಗಳ ಬೆಳಕಿಗೆ ಬಂದಾದ ನಂತರದಲ್ಲಿ ಈಗ ಅಂದರೆ ಈ ಒಂದು ಟೀಮ್ನಲ್ಲಿ ಯಾರು ಇದ್ದರು ಅದರಲ್ಲಿರೋರಿಗೆ ಕೆಲವು ಮಾಹಿತಿಗಳನ್ನ ಮುಚ್ಚಿಡ್ತಾರೆ ಅನ್ನೋಂಥ ಸಂಗತಿ ಈಗ ಹೊರಗೆ ಬರ್ತಾ ಇರುವಂಥದ್ದು. ಆ ಬಾಕ್ಸ್ ಇಟ್ಟಿದ್ದು, ಆ ಬಾಕ್ಸ್ ಏನಾದರೂ ನಿಮ್ಮ ಕಣ್ಣಿಗೆ ಬಿದ್ದಿತ್ತಾ, ನೀವು ನೋಡಿದ್ರಾ ಅನ್ನುವಂಥದ್ದು? ನನ್ನ ಕಣ್ಣಿಗೆ ಬಿದ್ದಿದೆ ಬಾಕ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಕಣ್ಣಿಗೆ ನಾನು ಕೇಳಿದೆ ಬಾಕ್ಸಲ್ಲಿ ಏನಿದೆ ಅಂತ. ಆಮೇಲೆ ನಾನು ಕೇಳಿದ ಇದರಲ್ಲಿ ನೆಕ್ಸ್ಟ್ ಅದನ್ನು ಅವರ ರೂಮಿಗೆ ತಗೊಂಡೋಗಿ ಶಿಫ್ಟ್ ಮಾಡಿ ಇಟ್ಟುಬಿಟ್ರು ಅಷ್ಟೇ. ಮತ್ತೊಂದು ವಿಚಾರಮ್ಮ, ಇದರಲ್ಲಿ ಜಯಂತ್ ಟಿ ಅವರು ಅದನ್ನೇನು ಬಾಕ್ಸನ್ನ ತೆಗೆದುಕೊಂಡು ಹೋಗಿದ್ರು, ಈ ಒಂದು ಹಂತದಲ್ಲಿ ಗಿರೀಶ್ ಮಟ್ಟನ್ ಅವರು ಹೇಳಿರ್ತಾರೆ ಅದು ಹೆಣ್ಣು ಮಗಳ ಒಂದು ತಲೆ ಬುರುಡೆ, ಅದು ಸ್ಕಲ್, ಅದು FSL ರಿಪೋರ್ಟ್ನಲ್ಲಿ ಅದನ್ನು ಟೆಸ್ಟ್ ಮಾಡಿಸಿದ್ದೀನಿ, ಸಾಯಿಲ್ ಟೆಸ್ಟ್ ಮಾಡಿಸಿದ್ದೀನಿ, ಆಮೇಲೆ ಅದನ್ನು ಕೂಡ ಪರೀಕ್ಷೆ ಮಾಡಿಸಿದ್ದೀನಿ, ಅದು ಹೆಣ್ಣು ಮಗಳ ಒಂದು ತಲೆ ಬುರುಡೆ ಅನ್ನುವಂಥದ್ದನ್ನು ಹೇಳಿರ್ತಾರೆ. ಒಂದು ಕನಸು ಬಿದ್ದಿರುತ್ತಂತೆ ಜಯಂತ್ ಟಿ ಅವರಿಗೆ. ಅದರಿಂದ ಅವರು ಭಯಪಟ್ಟು ಮತ್ತೆ ದೆಹಲಿಯಿಂದ ಬರಬೇಕಾದ್ರೆ ಅದನ್ನು ಅಲ್ಲೇ ಬಿಟ್ಟು ಅವರು ವಿಮಾನದ ಮುಖಾಂತರ ಅವರು ನೀವು ಬಂದ್ರಿ ಅನ್ನೋಂಥ ವಿಷಯ ಕೂಡ ಈಗ ಬರ್ತಾ ಇರುವಂಥದ್ದು. ನಿಮ್ಗೆ ಆ ಬಗ್ಗೆ? ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಅವರಿಗೆ ಕನಸು ಬಿದ್ದಿದೆ ಅಥವಾ ಅವರಿಗೆ ಭಯ ಆಗಿದೆ ಅದೆಲ್ಲ ನನಗೆ ಆ ಭಯ ನನಗೇನೂ ಗೊತ್ತಿಲ್ಲ.
ಸುಮ್ಮನೆ ಗೊತ್ತಿಲ್ಲದೆ ಇರೋ ವಿಚಾರ ಗೊತ್ತಿದೆ ಅಂತ ಹೇಳೋದ್ರಲ್ಲಿ ನಾನು ಅದರಲ್ಲಿ ಅರ್ಥ ಇಲ್ಲದೆ ಇರುವ ಮಾತುಗಳಾಗ್ತವೆ. ನನಗೆ ಗೊತ್ತಿರೋದು ಇಷ್ಟೇ, ನನ್ನನ್ನು ಕರ್ಕೊಂಡು ಹೋಗಿದ್ರು ನನಗೆ ಬುರುಡೆ ಇದೆ ಅನ್ನೋದು ಗೊತ್ತಿಲ್ಲ. ಅದು ನನಗಿಂತ ಮುಂಚೆ ಜಯಂತ್ ಟಿ ಅವರು ಹೋಗಿದ್ದು, ಅಲ್ಲಿ ಜಯಂತ್ ಟಿ ಅವರನ್ನು ಆವಾಗ ನೋಡಿದ್ದು ಏನು ಇಷ್ಟು ಬೇಗ ಬಂದಿದ್ದೀರಿ ಅಂತ ಅಷ್ಟೇ ಗೊತ್ತು ನನಗೆ, ವಿಚಾರ ಗೊತ್ತು. ಬಿಟ್ಟರೆ ಈ ಬುರುಡೆ ಸತ್ಯ ಬುರುಡೆ ಇದೆ ಏನು ಸುಪ್ರೀಂ ಕೋರ್ಟ್ಗೆ ತೊಗೊಂಡೋಗಿದ್ದಾರೆ, ಅದನ್ನು ಏನು ಮಾಡಿದ್ದಾರೆ, ಅದೆಲ್ಲ ನನಗೆ ಏನೂ ಗೊತ್ತಿಲ್ಲದೇ ಇರೋ ವಿಚಾರ. ಇಷ್ಟು ಸತ್ಯ. ನಾನು SITಯಲ್ಲೂ ಹೇಳಿದ್ದು ಇದನ್ನೇ ಹೇಳಿದ್ದೀನಿ, ಈಗ ನಿಮ್ಮ ಮುಂದೆ ಹೇಳೋದು ಇದನ್ನೇ, ಅಷ್ಟೇ, ಮುಗಿಯಿತು. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಒಂದು ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಬೆಳ್ತಂಗಡಿ ಗ್ರಾಮದಲ್ಲಿ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಏನೋ ಒಂದು ಮಾತನ್ನು ನೋಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇರುತ್ತೆ. ವಿಚಾರಣೆಗೆ ಅವರು ಗೈರು ಹಾಜರಾಗ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ನಾನು ಹೇಳೋದು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. ಕಾನೂನು ಎಲ್ಲಿಂದ ಎಲ್ಲಿ ತನಕ ಯಾವ ರೀತಿ ಹೋಗ್ತದೆ, ಎಷ್ಟೊಂದು ಜನ ಎಷ್ಟೋ ಇದರಲ್ಲಿ ದ್ವೇಷ ಭಾಷಣ ಮಾಡೋದೇ ಇಲ್ವಾ, ಅವರೊಬ್ಬರೇನೋ ಸಿಕ್ಕ ಹಾಕ್ಕೊಳ್ಳೋದು, ಅವರೊಬ್ಬರೇನ ದ್ವೇಷ ಭಾಷಣ ಮಾಡುವವರು ಯಾರು ಮಾಡಿಯೇ ಇಲ್ವಾ? ಹಾಗಾದ್ರೆ ಅವರನ್ನು ಅರೆಸ್ಟ್ ಮಾಡಲಿ. ಬೇರೆಯವರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಲ್ಲ, ಅವರನ್ನು ಅರೆಸ್ಟ್ ಮಾಡಲಿ. ಇವರೊಬ್ಬರನ್ನೇ ಯಾಕೆ ಇಲ್ಲ ಇದರಲ್ಲಿ ಎಲ್ಲದಕ್ಕೂ ಇವರನ್ನೊಬ್ಬರನ್ನೇ ತಂದು ಮೂಲೆ ಎಲ್ಲದಕ್ಕೂ ಮಧ್ಯೆ ತಂದು ನಿಲ್ಲಿಸ್ತಾ ಇದ್ದಾರೆ? ಇದು ನನ್ನ ಪ್ರಶ್ನೆ ಅಷ್ಟೇ. ನಾನು ಇದರ ಮೇಲೆ ನಾನು ಏನು ಹೇಳಲ್ಲ. ವಾರೆಂಟನ್ನು ಕೊಟ್ಟರು ಅವರು ಕೋರ್ಟ್ಗೆ ಹಾಜರಾಗೋದಿಲ್ಲ, ಗೈರಾಗ್ತಾರೆ ಅಂತಂದ್ರೆ ಯಾವ ರೀತಿಯಾಗಿ ಅವರೇ ಉತ್ತರ ಕೊಡ್ತಾರೆ? ನನಗೆ ಅದು ಗೊತ್ತಿಲ್ಲ, ನನಗೆ ಅವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ. ಹಾಗಾಗಿ ನಾನು ಇದೊಂದು ಹೇಳ್ಬೋದು, ಅವರು ಲಾಯರ್ ಮೂಲಕ ಏನು ಮಾಡಬೇಕು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ನನಗೆ ಇವಾಗ ನನಗೆ ಅವರದ್ದು ನನಗೆ ಯಾವ ರೀತಿಯ ಟಚ್ಚೇ ಇಲ್ಲ. ಹಾಗಾಗಿ ನನ್ನ ಒಬ್ಬಳ ಹೋರಾಟ ನಾನು ಒಬ್ಬಳೇ ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಈ ಪೂರ್ತಿ ಪ್ರವಾಸನ ನೋಡಿದಾಗ ಈ ಎಲ್ಲ ಒಂದು ಬೆಳವಣಿಗೆಗಳನ್ನ ನೋಡಿದಾಗ ಏನು ಹೇಳ್ತೀರಿ ನೀವು? ನಿಮ್ಮನ್ನು ಉಪಯೋಗಿಸ್ಕೊಂಡು ಅಥವಾ ನಿಮ್ಮ ಕೆಲವು ಸ್ಟೇಟ್ಮೆಂಟ್ಸ್ಗಳನ್ನ ಇಟ್ಕೊಂಡು ಅವ್ರು ಏನೋ ಒಂದು ಸಾಧನೆ ಮಾಡೋದಕ್ಕೆ ಹೊರಟ್ರಾ ಅನ್ನುವಂಥದ್ದು, ಆ ಬಗ್ಗೆ ಏನು ಹೇಳ್ತೀರಿ? ನನಗೆ ಏನೂ ಗೊತ್ತಿಲ್ಲ. ನಾನಿನ್ನೂ ಯಾವುದನ್ನು ನಾನು ನೋಡೂ ಇಲ್ಲ, ನಾನು ಯಾವುದನ್ನು ಓದೂ ಇಲ್ಲ. ನಾನು ಈ ಮಾಧ್ಯಮಗಳಲ್ಲಿ ಬರುವಂಥದ್ದು ವಿಚಾರವನ್ನು ನಾನು ಇದು ಮಾಡ್ತಾ ಇದ್ದೀನಿ, ಅಷ್ಟು ಬಿಟ್ಟರೆ ನನಗೆ ಇಲ್ಲಿ ಏನು ನಡೀತಾ ಇದೆ ಏನು ಅನ್ನೋದು ನನಗೆ ಒಂದು ಚೂರು ಗೊತ್ತಿಲ್ಲ. ಇದು ಸತ್ಯ ಅಷ್ಟೇ. ನಿಜವಾಗ್ಲೂ ಕೂಡ ಆ ಥರ ನಿಮ್ಮನ್ನು ಉಪಯೋಗ ಮಾಡಿಕೊಂಡು ಅಥವಾ ನಿಮ್ಮನ್ನು ಬಳಕೆ ಮಾಡಿಕೊಂಡು ನಿಮ್ಮನ್ನು ಎಳೆದು ತಂದು ಏನೋ ಒಂದು ಷಡ್ಯಂತ್ರ ರೂಪಿಸಿ ಅಲ್ಲಿ ಏನೋ ಒಂದು ಬೇರೆಯವ್ರನ್ನ ಸಿಕ್ಕಾಕ್ಸ್ಬೇಕು ಅನ್ನೋಂಥದ್ದನ್ನು ಮಾಡಿದರೆ ಆ ಬಗ್ಗೆ ನಿಮ್ಮ ಸ್ಟೇಟ್ಮೆಂಟ್ ಏನಿರುತ್ತೆ, ನಿಮ್ಮ ನಿಲುವು ಏನಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ತಂದು ನಿಲ್ಲಿಸಿದ್ದಾರೆ, ಬೇರೆಯವರನ್ನು ತಂದು ನಿಲ್ಲಿಸೋದು, ನನ್ನನ್ನು ಸೆಕ್ಷನ್ಗಳನ್ನು ಹಾಕಿ ಕೇಸು ಹಾಕಿದ್ದಾರೆ, ನನ್ನ ಮೇಲೇನೂ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಮುಂದೆ ನೋಡೋಣ, ಲಾಯರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಲಾಯರ್ ಹತ್ರ ಮೂಲಕ ಹೋರಾಟ ಮಾಡ್ತೀನಿ. ಇಷ್ಟೇ ಸತ್ಯ. ಇದಿಷ್ಟು ಸುಜಾತಾ ಭಟ್ ಅವರ ಮಾತುಗಳು. ಒಟ್ಟಾರೆಯಾಗಿ ದಿನ ಕಳೆದಂತೆ ಈ ಒಂದು ಧರ್ಮಸ್ಥಳದಲ್ಲಿ ಶವ ಹೊತ್ತಿಟ್ಟಂಥ ಪ್ರಕರಣ ಏನಿದೆ, ಒಂದಾದರಂತೆ ಒಂದು ವಿಷಯದಲ್ಲಿ ಚರ್ಚೆಗೆ ಗ್ರಾಸವಾಗುವಂಥ ಕೆಲಸ ಆಗ್ತಾ ಇರುವಂಥದ್ದು. ಸದ್ಯ ಆ ಟೀಮ್ ಏನಿತ್ತು, ಬುರುಡೆ ಗ್ಯಾಂಗ್ ಏನಿತ್ತು, ಅದರಲ್ಲಿರುವಂಥ ಸದಸ್ಯರಿಗೆ ಕೆಲ ವಿಷಯಗಳನ್ನ ಮುಚ್ಚಿಟ್ಟಿದ್ರು ಅನ್ನುವಂಥ ಅಂಶ ಈಗ ತುಂಬ ಚರ್ಚೆಗೆ ಗ್ರಾಸ ಆಗ್ತದೆ. ಸದ್ಯ ಈ ಪ್ರಕರಣ ಮತ್ತೆ ಇನ್ನಾವ ಬೆಳವಣಿಗೆಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.